ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಶಯದಂತೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಜನ್ಮದಿನವನ್ನ ಸುಶಾಸನ ದಿನವನ್ನಾಗಿ ಆಚರಣೆ ಮಾಡಬೇಕು. ಗುಡ್ ಗವರ್ನೆನ್ಸ್ ಡೇ ಆಗ ಆಚರಣೆ ಮಾಡಬೇಕು ಅಂತೇಳಿ ಪ್ರಧಾನಿಗಳ ಒಂದು ಆಶಯದಂತೆ ದೇಶಾದ್ಯಂತ ಒಂದು ಸುಶಾಸನ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲೂ ಸಹ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 58,000 ಬೂತ್ಗಳಲ್ಲೂ ಸಹ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸುವ ಮುಖೇನ ಸುಶಾಸನ ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಇವತ್ತು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಸನ್ಮಾನ್ಯ BS ಯಡಿಯೂರಪ್ಪನವರು, ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರ ಗೌಡರು, ಸದಾನಂದ ಗೌಡರು, ನಮ್ಮ ಮಧ್ಯೆ ಇವತ್ತು ಅನಂತಕುಮಾರ್ ಜಿ ಅವರಿಲ್ಲ, ಅವರನ್ನು ಸಹ ಈ ಸಂದರ್ಭವನ್ನು ನೆನಪು ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರು, ಅಂದ್ರೆ ಎಲ್ಲರೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಲೇ ಇದ್ಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿರ್ತಕ್ಕಂಥ ಹಿರಿಯರು ವೇದಿಕೆ ಮೇಲೆ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದ್ರೆ ನನ್ನ ಸೌಭಾಗ್ಯ ಅಂತ ಹೇಳಿದ್ರೆ, ಹಿಂದೆ ಜಯೇಶ್ ಪಟೇಲ್ ಮುಖ್ಯಮಂತ್ರಿಗಳು ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕರು, ಜಯಮಾಲ್ನಲ್ಲೇ ಅಧಿಕೃತ ನಿವಾಸ ಆಯ್ತು ವಿರೋಧ ಪಕ್ಷದ ನಾಯಕರದು. ಅಲ್ಲೇ ಹಲವಾರು ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ರು. ನಮ್ಮ ಶಾಸಕರಿಗೆ ಒಂದು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ರು. ನಮ್ಮ ಶಿಕಾರಿಪುರಕ್ಕೂ ಕೂಡ ಭೇಟಿಯನ್ನು ಕೂಡ ಕೊಟ್ಟಿದ್ರು, ಸಭೆಯಲ್ಲಿ ಭಾಗವಹಿಸಿದ್ರು. ನನಗೆ ಕಣ್ಮುಂದಿರ್ತಕ್ಕಂಥ ಚಿತ್ರಣ ಏನಪ್ಪಾ ಅಂತ ಹೇಳಿದ್ರೆ, 1999ರಲ್ಲಿ ರಾಜ್ಯದಲ್ಲಿ ಜಯೇಶ್ ಪಟೇಲ್ ಅವರ ಸರ್ಕಾರ ಇತ್ತು. ಸರ್ಕಾರದ ವಿರುದ್ಧ ಜನಾಂದೋಲನ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ರಾಮಚಂದ್ರ ಗೌಡರು, ಶಂಕರ್ ಮೂರ್ತಿಗಳು ಎಲ್ಲ ಹಿರಿಯರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅಂದಿನ ಸರ್ಕಾರದ ವಿರುದ್ಧ ಜನಾಂದೋಲನ ರೂಪಿಸಿದ್ರು. ಯಡಿಯೂರಪ್ಪ ರಾಜ್ಯದ ಅಧ್ಯಕ್ಷರು ಹುಬ್ಬಳ್ಳಿಯಲ್ಲಿ ಸಮಾವೇಶ. ಅಂದಿನ ಕಾಲಘಟ್ಟದಲ್ಲಿ ಬಿಜೆಪಿನಲ್ಲಿ ಒಂದು 50,000 ಜನ ಸೇರಿಸೋದು ಅಂತೇಳಿ ಬಹಳ ದೊಡ್ಡ ಕೆಲಸ. ಅಂದ ಹುಬ್ಬಳ್ಳಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರು ಅವತ್ತು ಹಿರಿಯರು. ಹುಬ್ಬಳ್ಳಿನಲ್ಲಿ ಸುಮಾರು 1 ರಿಂದ 2 ಲಕ್ಷ ಜನಸ್ತೋಮ ರಾಜ್ಯದ ಮೂಲೆ ಮೂಲೆಗಳಿಂದ ಆ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೆಲಿಕಾಪ್ಟರ್ನಲ್ಲಿ ಬಂದು ಇಳಿದ್ರು ಕಾರ್ಯಕ್ರಮಕ್ಕೆ. ಅವ್ರಿಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ, ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಬೃಹತ್ ಸಮಾವೇಶ ಆಗ್ತಾ ಇದೆ ಅಂತೇಳಿ ಅವ್ರು ನಂಬಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಬಂದ್ರು. ವಾಜಪೇಯಿ ಅವ್ರ ಭಾಷಣದ ಬಗ್ಗೆ ನಾವು ಯಾರು ಮಾತಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ತಾವೆಲ್ಲರೂ ಕೂಡ ಕೇಳಿದಿರಿ. ಎಂತ ವಾಗ್ಮಿಗಳು ಅನ್ನೋದನ್ನ, ಅಂದ್ರೆ ಅವರು ವಾಜಪೇಯಿ ಅವರು ಬಂದು ವೇದಿಕೆಯಲ್ಲಿ ಭಾಷಣ ಮಾಡೋಕೆ ನಿಂತರು ಅಂತ ಹೇಳಿದ್ರೆ ಪಿನ್ ಡ್ರಾಪ್ ಸೈಲೆನ್ಸ್, ಆ ರೀತಿ ಅವರ ಭಾಷಣವನ್ನ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು. ವಾಜಪೇಯಿ ಬಂದ್ರು, ಹುಬ್ಬಳ್ಳಿ ಸಮಾವೇಶದಲ್ಲಿ ಪ್ರತಿಭಟನೆ ಭಾಗವಹಿಸಿ ಭಾಷಣ ಮುಗಿಸಿ ಹೆಲಿಕಾಪ್ಟರ್ ಹತ್ತಬೇಕಾದ್ರೆ ಯಡಿಯೂರಪ್ಪನವರ ಭಾಷೆ ಹತ್ಕೊಂಡ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಎಂಥ ಕಾರ್ಯಕ್ರಮ ಮಾಡಿದ್ರು ಯಡಿಯೂರಪ್ಪನವರೇ, ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ. ಅಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕಾರ್ಯಕ್ರಮ ಜಗನ್ನಾಥ ಭವನದಲ್ಲಿ ನಡೀತಾ ಇದೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ನಮ್ಗೆ ಒಂದು ರೀತಿ ರೋಮಾಂಚನ ಆಗ್ತದೆ. ನಮ್ಮ ನಡುವೆ ಇಲ್ಲ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು. ಆದ್ರೆ ಅವರು ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗ, ಚುನಾವಣೆ ಗೆಲುವು ಸೋಲು ಒಂದು ಕಡೆ, ನ ದೈನ್ಯಂ ನ ಪಲಾಯನಂ ಅಂತಕ್ಕಂಥ ಒಂದು ಶ್ರೇಷ್ಠ ಸಂದೇಶನ ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟು ಹೋಗಿದ್ದಾರೆ. ಬಹುಶಃ ಭಾರತೀಯ ಜನತಾ ಪಾರ್ಟಿ ನಾವು ಕಾರ್ಯಕರ್ತರಾಗಿ ಇವತ್ತಿದ್ದೇವೆ ಅಂತ ಹೇಳಿದ್ರೆ ನಾವು ಸೌಭಾಗ್ಯವಂತರು. ಇವತ್ತು ಅಂತ ಒಬ್ಬ ಶ್ರೇಷ್ಠ ನಾಯಕ ಅಂತ ಶ್ರೇಷ್ಠ ಸಂದೇಶವನ್ನು ಕೊಟ್ಟು ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಯಾವ ರೀತಿ ನಡೆದುಕೊಳ್ಬೇಕು, ಯಾವ ರೀತಿ ಒಂದು ಸದ್ಮಾರ್ಗದಲ್ಲಿ ನಾವು ಕೂಡ ಚಲಿಸಬೇಕು,
ಯಾವ ರೀತಿ ಒಂದು ಪಕ್ಷ ಸಂಘಟನೆನ ಮಾಡಬೇಕು. ಯಾಕಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರಿಂದ ಯಾವಾಗ ಅಧಿಕಾರ ಬರ್ತದೆ ಅಂತ ಆಲೋಚನೆ ಮಾಡ್ತೇವೆ. ಏನು ಹಿರಿಯರು ವೇದಿಕೆ ಮೇಲಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸುಭದ್ರವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಆದಿಯಾಗಿ ಅನಂತಕುಮಾರ್ ಅವರು ಎಲ್ಲ ಹಿರಿಯರ ಒಂದು ತಪಸ್ಸೇನಿದೆ. ಲಕ್ಷಾಂತರ ಕಾರ್ಯಕರ್ತರ ಒಂದು ಅವಿರತ ಶ್ರಮ, ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಇವತ್ತು ಕಾರ್ಯಕರ್ತರು ಟೊಂಕ ಕೊಟ್ಟು ನಿಂತು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಎತ್ತರಕ್ಕೆ ಹಾರಿಸ್ತೇವೆ ಅಂತೇಳಿ ತಪಸ್ಸನ್ ರೀತಿ ಇವತ್ತು ಪಕ್ಷನ ಕಟ್ಟು ಬಂದಿದ್ದಾರೆ. ಅವ್ರು ಯಾರೂ ಕೂಡ, ಯಾಕೆಂತ ಹೇಳಿದ್ರೆ ನಾ ಹಿಂದೂ ಕೂಡ ಹೇಳಿದ್ದೆ, ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದಾಗ ನಾ ಇದೇ ವೇದಿಕೆಯಲ್ಲಿ ಮಾತನ್ನ ಹೇಳಿದ್ದೆ, ನಮಗೆ ಬೃಹದಾಕಾರವಾಗಿರ್ತಕ್ಕಂಥ ಕಟ್ಟಡ ಇವತ್ತು ಕಾಣ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿದ್ದಾರೆ. ರಾಜ್ಯದಲ್ಲೂ ಕೂಡ ನಾವು ಅಧಿಕಾರ ನೋಡಿದ್ದೇವೆ. ಪಕ್ಷ ಇವತ್ತು ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ಅಂತೇಳಿ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳೆದು ನಿಂತಿದೆ. ನಮಗೆ ಕಾಣ್ತಾ ಇದೆ ಬಿಜೆಪಿ ಬೆಳೆದು ನಿಂತಕ್ಕಂಥದ್ದು, ಕಟ್ಟಡ ಕಾಣ್ತಾ ಇದೆ. ಆದರೆ ಅದರ ಅಡಿಪಾಯ ನಮಗೆ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಾತಿನ ನೆನಪು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅಧಿಕಾರ ಬರ್ತದೆ, ಅಧಿಕಾರಕ್ಕೆ ಹೋಗ್ತದೆ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತ ಶ್ರೇಷ್ಠ ನಾಯಕರು, ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ಬೂತ್ ಮಟ್ಟದ ಕಾರ್ಯಕರ್ತರಾಗಿ ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಧ್ಯ. ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕಳಕಳಿ ಮನವಿ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆ ತಾವು ನೋಡ್ತಾ ಇದ್ದೀರಿ. ಮೊನ್ನೆ ದಿನ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಮತ್ತೊಂದು ಕಡೆ ಬಳ್ಳಾರಿ ಆದಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ಬಾಣಂತಿಯರ ಸರಣಿ ಸಾವುಗಳು, ರೈತರು ಇವತ್ತು ಕಂಗಾಲಾಗಿದ್ದಾರೆ. ಎಂಥ ದುರಾದೃಷ್ಟ ಅಂತ ಹೇಳಿದ್ರೆ ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಜಿಲ್ಲೆಗಳಲ್ಲಿ ರೈತರು ಇವತ್ತು ತೊಗರಿ ಬೆಳೆದಂತ ರೈತರು ಇವತ್ತು ಸಂಪೂರ್ಣ ಬೆಳೆ ನಾಶ ಆಗಿದೆ. ಇಂಥ ಬೇಜವಾಬ್ದಾರಿ ಸರ್ಕಾರ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಧಿಕಾರಿಗಳನ್ನ ಕಳಿಸಿ ಪರಿಶೀಲನೆ ಮಾಡೋದಕ್ಕೂ ಕೂಡ ತಯಾರಿಲ್ಲ. ಯಾಕೆ ರಾಜ್ಯ ಸರ್ಕಾರ ಅದನ್ನ ಹೊಲಕ್ಕೆ ಹೋಗಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ ಪರಿಹಾರ ಕೊಡಬೇಕಾಗ್ತದೆ. ದುಡ್ಡಿಲ್ಲ, ಸರ್ಕಾರದ ಹತ್ರ ಹಣ ಇಲ್ಲ. ಪರಿಹಾರ ಕೊಡೋಕ್ಕೂ ಕೂಡ ಸರ್ಕಾರದ ಜೊತೆಲಿ ಹಣ ಇಲ್ಲ ಇತ್ತು ರಾಜ್ಯದಲ್ಲಿ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಪಕ್ಕದ ತೆಲಂಗಾಣ ರಾಜ್ಯ ಅಥವಾ ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆ, ಅಲ್ಲಿನ ಮುಖ್ಯಮಂತ್ರಿ ಮೊನ್ನೆ ದಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಟ್ವೀಟ್ ಮಾಡಿದ್ದೇನೆ. ಕಿರಣ್ ರೆಡ್ಡಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಕೈಲಿ ರೇವಂತ್ ರೆಡ್ಡಿ ಅವರು, ನನ್ನ ಕೈಲಿ ಗ್ಯಾರಂಟಿಗಳನ್ನ ಪೂರೈಸೋದಕ್ಕೆ ಸಾಧ್ಯ ಇಲ್ಲ, ಹಣಕಾಸನ್ನು ಹೊಂದಿಸೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯದ ಪರಿಸ್ಥಿತಿ ಆಲ್ ಈಸ್ ವೆಲ್ ಅಂತೇಳಿ ಮುಖ್ಯಮಂತ್ರಿಗಳು ಎಲ್ಲಾ ವೇದಿಕೆಗಳಲ್ಲಿ ಭಾಷಣ ಬಿಗಿಬಹುದು. ಅದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡೋದಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಕಾಣ್ತಾ ಇದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಇವತ್ತು ಇನ್ನು ಅಭಿವೃದ್ಧಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ಉಪಯೋಗನೇ ಇಲ್ಲ. ನಿನ್ನೆನೂ ಕೂಡ ರಾಜು ಕಾಗೆ ಅವರು ಆಡಳಿತ ಪಕ್ಷದ ಶಾಸಕರು ಈ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಅಭಿವೃದ್ಧಿ ನಾವು ಶಾಸಕರಾಗಿ ತಲೆ ಎತ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಆಡಳಿತ ಪಕ್ಷ ಶಾಸಕ ಹೇಳ್ತಾನೆ ಅಂತ ಹೇಳಿದ್ರೆ ಬಹುಶಃ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಸಹ ಇಂಥ ಒಬ್ಬ ಜನ ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ಸರ್ಕಾರ, ಅಭಿವೃದ್ಧಿ ವಿರೋಧಿ ಸರ್ಕಾರ ಹಿಂದೆಂದೂ ಕೂಡ ಕಂಡಿರೋದಕ್ಕೆ ಸಾಧ್ಯ ಇಲ್ಲ. ಬಂಧುಗಳನ್ನು ಇಷ್ಟು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ರಾಜ್ಯದ ಪರಿಸ್ಥಿತಿ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಮಸ್ಯೆಗಳು, ನಮ್ಮ ವ್ಯತ್ಯಾಸಗಳು ಎಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ, ಕಾರ್ಯಕರ್ತರೊಂದು ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಏನು
ಆ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವ ರೀತಿ ಪಕ್ಷ ಸಂಘಟನೆ ಮಾಡಿ ತೋರಿಸಿದ್ದಾರೆ, ಯಾವ ಉತ್ತಮ ಆಡಳಿತನ ಮಾಡಿ ತೋರಿಸಿದ್ದಾರೆ. ಅವರು ತೋರಿಸಿಕೊಟ್ಟಿರ್ತಕ್ಕಂಥ ಸದ್ಮಾರ್ಗದಲ್ಲಿ ನಾವು ಕೂಡ ಸಾಗೋದ್ರ ಮುಖೇನ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಅವನು ಯಾವ ಜಾತಿ ಯಾವ ವರ್ಗ ಅಂತೇಳಿ ಯೋಚನೆ ಮಾಡ್ದೇನೆ ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆಯಿಂದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಹೆಮ್ಮೆಯಿಂದ ಪ್ರೀತಿಯಿಂದ ಮಾತನಾಡಿಸುವ ಮುಖೇನ ಪಕ್ಷವನ್ನ ಸದೃಢಗೊಳಿಸತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಸೇರಿ ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ 100ನೇ ಒಂದು ಜನ್ಮ ಶತಾಬ್ದಿ ಸಮಾರಂಭದಲ್ಲಿ ಸ್ಮರಣೆಯನ್ನ ಮಾಡೋದ್ರ ಮುಖೇನ ಇವತ್ತು ಹಿರಿಯರಾಗಿರ್ತಕ್ಕಂಥ ರಾಮಚಂದ್ರ ಗೌಡರು ಕೂಡ ನಾವು ಸನ್ಮಾನ ಮಾಡಿದ್ದೇವೆ. ಅವರೆಲ್ಲ ಹಿರಿಯರ ಮಾರ್ಗದರ್ಶನ ನಾವೆಲ್ಲೂ ಕೂಡ ಸಾಗೋಣ ಅನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಎಲ್ಲ ಹಿರಿಯರಲ್ಲೂ ಕೂಡ ವಂದಿಸ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ವಂದಿಸಿ ಎಲ್ಲ ಶ್ರದ್ಧೆ ತಾಯಂದ್ರು ಕೂಡ ನಮಸ್ಕಾರ ಸಲ್ಲಿಸ್ತಾ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂಡ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾನೆ. ನಮಸ್ಕಾರ, ವಂದನೆಗಳು.